Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ದೇವರು ನಮ್ಮೆಲ್ಲರ ತಂದೆ, ಸೃಷ್ಟಿಕರ್ತರಾಗಿರುವಂತಹ ದೇವರ ಮಕ್ಕಳು ನಾವು. ಈ ಬೆಳಗಿನ ಜಾವದಲ್ಲಿ ನಮ್ಮ ಕಣ್ಣುಗಳನ್ನು ತೆರೆದಿದ್ದೇವೆ. ಆ ಪ್ರಭುವನ್ನ ಧ್ಯಾನಿಸುತ್ತಾ ಇದ್ದೇವೆ. ಪ್ರಭುವಿನ ನಾಮಕ್ಕೆ ಸ್ತುತಿಯನ್ನು ಸಲ್ಲಿಸುತ್ತಾ ಇದ್ದೇವೆ. ನಮ್ಮ ಆತ್ಮವನ್ನ ಪ್ರಭುವಿಗೆ ಸಮರ್ಪಿಸುವಂತಹ ಸಮಯ. ನನ್ನಾತ್ಮ ನಿನಗರ್ಪಿತ ಎಂದು ಹೇಳುವ ಸಮಯ. ಪ್ರಿಯರೇ, ನಿಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಕೈಗಳನ್ನು ನಿಮ್ಮ ಒಂದು ಹೃದಯದ ಮೇಲೆ ಇಟ್ಟುಕೊಳ್ಳಿ. ನಾನು ಹೇಳುವಂತಹ ಈ ಪ್ರಾರ್ಥನೆಯನ್ನ ಪುನರಾವರ್ತಿಸಿರಿ. ಪ್ರಭುವಿನ ಸಾನ್ನಿಧ್ಯ ಈ ಬೆಳಗಿನ ಜಾವದಲ್ಲಿ ನಾವಿದ್ದೇವೆ. ಪ್ರಭುವಿನ ಸಾನ್ನಿಧ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ಪ್ರಭುವನ್ನ ಸ್ಮರಿಸ್ತಾ ಇದ್ದೇವೆ. ನಾನು ಹೇಳುವಂತಹ ಪ್ರಾರ್ಥನೆ ಹಾಗೆಯೇ ಪುನರಾವರ್ತಿಸಿರಿ. ಹೌದು ಪ್ರಿಯರೇ, ನಮ್ಮ ಆತ್ಮವನ್ನ ಪ್ರಭುವಿಗೆ ಸಮರ್ಪಿಸುವಂತಹ ಸಮಯ. ಪ್ರಭುವಿನ ನಾಮಕ್ಕೆ ನಮ್ಮನ್ನು ಸಮರ್ಪಿಸುವಂತಹ ಸಮಯ. ಸಮರ್ಪಿಸುವ. ಎನ್ನನ್ನುದ್ಧರಿಸು ಪ್ರಭು, ನಿನ್ನ ನೀತಿಗನುಸಾರ. ನಿನ್ನ ಶರಣನಾದೆ, ನನಗಾಗದಿರಲಿ ತಾತ್ಸರ. ನನಗೆ ಕಿವಿಗೊಡು ಪ್ರಭು, ನನ್ನನ್ನು ಬಿಡಿಸು ಈ ಲೋಕದ ಬಂಧನದಿಂದ. ನನಗೆ ಆಶ್ರಯಗಿರಿಯು ದುರ್ಗಸ್ಥಾನವು ನೀವೇ ಆಗಿರುವಿರಿ. ಕೈ ಹಿಡಿದು ನಡೆಸನ್ನನು ನಿನ್ನ ನಾಮದ ಪ್ರಯುಕ್ತ. ಪ್ರಭುವೇ, ನೀವೇ ನಮಗೆ ಪೊರೆಬಂಡೆ, ಸ್ಥಿರವಾದ ಕೋಟೆಯು ನೀವೇ. ವೈರಿಗಳ ಕೈಗಳಿಂದ ನಮ್ಮನ್ನು ರಕ್ಷಿಸುವವರು ನೀವೇ. ಅವರ ಕೈಗೆ ನಾವು ಸಿಕ್ಕಿಕೊಳ್ಳದಂತೆ ಕಾಯುವವರು ನೀವೇ. ನನಗಾಧಾರ ನೀವಲ್ಲವೇ? ನನ್ನ ನಂಬಿಕಸ್ಥರಾದ ದೇವರೇ, ನೀವು ನಮ್ಮನ್ನು ಮುಕ್ತಿಗೊಳಿಸಿದ್ದೀರಿ. ನಮ್ಮ ಮೇಲೆ ಕರುಣೆ ತೋರಿರಿ, ನಮ್ಮ ಮೇಲೆ ದಯೆ ತೋರಿರಿ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವಿದ್ದೇವೆ ಸ್ವಾಮಿ, ಕರುಣಿಸಿರಿ. ಪ್ರಿಯರೇ, ನಿಮ್ಮ ಹೃದಯವನ್ನು ತೆರೆದು, ನಿಮ್ಮ ತುಟಿಗಳನ್ನು ತೆರೆದು ನೀವು ಪ್ರಾರ್ಥಿಸಿರಿ. ಸ್ವರ್ಗವೇ ನಿಮ್ಮ ಮಧ್ಯೆ ಇಳಿದು ಬಂದಂತಹ ಸಮಯ. ನಿಮ್ಮ ಬಾಯಿಗಳು ತೆರೆಯಲಿ. ಯಾವ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗಾಗಿ
ಬಾಯಿ ತೆರೆದು ಅರಿಕೆ ಮಾಡಿರಿ, ಅರಿಕೆ ಮಾಡಿರಿ. ಅರಿಕೆ ಮಾಡಿರಿ. ಪ್ರಾರ್ಥಿಸಿರಿ. ನಿಮ್ಮ ಹೃದಯ ಪ್ರಭುವಿನತ್ತ, ನಿಮ್ಮ ಮನಸ್ಸು ಪ್ರಭುವಿನತ್ತ, ನಿಮ್ಮೆಲ್ಲ ಚಿಂತಾ ಭಾರಗಳು ಪ್ರಭುವಿನತ್ತ ಅರ್ಪಿಸಿರಿ. ಆಗಮಿಸಿ ಎನ್ನಳು ನೆಲೆಸಿ ನಮ್ಮಲ್ಲಿ ಅನುದಿನವೂ. ಯೇಸುವೇ ಪ್ರಭುವೇ ನನಗೆ ಜೀವನ ಜ್ಯೋತಿಯು ನೀವೇ, ನನ್ನ ಭರವಸೆಯು ನೀನೇ, ನನ್ನ ಕೋಟೆಯು ಬಂಡೆಯು ನೀನೇ, ನನ್ನುಸಿರು ನೀನೇ, ನನ್ನ ಪ್ರಾಣವು ನೀನೇ. ಆಗಮಿಸಿರಿ ಎನ್ನಳು ಎನ್ನ ಬಾಳಿನಳು. ಪ್ರಭುವನ್ನು ಆರಾಧಿಸುವ. ಪ್ರಭು ನಮ್ಮನ್ನು ಕರೆದಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ನಮ್ಮ ಮುಂದೆ ಪ್ರಭು ಇದ್ದಾರೆ. ನೀನು ಕುಳಿತುಕೊಂಡಿರುವಂತಹ ಕೊಠಡಿ, ನೀನು ಕುಳಿತುಕೊಂಡಿರುವಂತಹ ಸ್ಥಳದಲ್ಲಿ ನೀನು ಎಲ್ಲಿಯೇ ಇರಬಹುದು ನನ್ನ ಸಹೋದರನೇ, ಸಹೋದರಿಯೇ. ಇಗೋ ದೇವರ ಪ್ರಸನ್ನತೆ ನಿನ್ನ ಪಕ್ಕದಲ್ಲಿ ಇಳಿದು ಬಂದಿರುವ ಸಮಯ. ನೀ ಕೇಳುವುದನ್ನ ಪಡೆದುಕೊಳ್ಳುವ ಸಮಯ. ನಿನಗೊಂದು ಬಿಡುಗಡೆಯ ಸಮಯ. ನಿನ್ನ ಮನಸ್ಸನ್ನು ಅರಿತಂತಹ ದೇವರು, ನಿನ್ನ ಹೃದಯವನ್ನು ಗಾಯಗಳನ್ನು ಅರಿತಂತಹ ದೇವರು ನಿನಗೆ ಉಪಶಮನವನ್ನು ಕೊಡುವ ಸಮಯ. ಪ್ರಾರ್ಥಿಸು, ಪ್ರಾರ್ಥಿಸು. ನಿನ್ನ ತುಟಿಗಳು ಎಡೆಬಿಡದೆ ಪ್ರಾರ್ಥಿಸಲಿ.
ನಿನ್ನ ಹೃದಯವು ಪ್ರಾರ್ಥಿಸಲಿ, ಸ್ತುತಿಸಲಿ, ನಿನ್ನ ನಾಲಿಗೆಗಳು ಉರುಳಲಿ. ಯೇಸುವೇ 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 ಎಂದು ಯೇಸುವೇ ஆண்டவரே இரக்கமாயிரும். ஆண்டவரே இரக்கமாயிரும். ஈശോയേ നന്ദി, ஈശോയേ നന്ദി, ഈശോയേ നന്ദി, ഈശോയേ നന്ദി. യേശുദേവരേ സ്തോത്ര, 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 യേശുദേവരേ സ്തോത്ര.
Argantuka Somia Jesus, 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 Argantuka Somia Jesus. Oglatuka Somia Jesus, 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 Oglatuka Somia Jesus. Hallelujah Tuka Jesus, Hallelujah Tuka Jesus, Mahima Tuka Somia Jesus, Mahima Tuka Somia Jesus, Aradhan Tuka Somia Jesus, Aradhan Tuka Somia Jesus, Pranam Tuka Somia Jesus, Pranam Tuka Somia Jesus, Pranipa Tuka Somia Jesus, Pranipa Tuka Somia Jesus, Hallelujah Tuka Somia Jesus, Hallelujah Tuka Somia Jesus, Hosanna Tuka Somia Jesus, Hosanna Tuka Somia Jesus. ஆண்டவர் இயேசுவே நன்றி, 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 ஆண்டவர் இயேசுவே நன்றி. இயேசுவே போற்றி, இயேசுவே போற்றி, இயேசுவே போற்றி, இயேசுவே போற்றி, ஆவியானவரே போற்றி, ஆவியானவரே போற்றி, அற்புதமானவரை போற்றி, அற்புதமானவரை போற்றி, அடைக்கலமானவரை போற்றி, அடைக்கலமானவரை போற்றி, இயேசுவே இயேசுவே
ತಂದೆ ದೇವರೇ ರಾಜ, ದೇವಾದಿ ದೇವರೇ ರಾಜ, ನೀವೇ ನನ್ನಯ ರಾಜ, ಪ್ರಭು ನೀವೇ ರಾಜ. ತಂದೆ ದೇವರೇ ರಾಜ, ಪ್ರಭುವೇ ದೇವರೇ ರಾಜ, ನೀವೇ ನನ್ನ ರಾಜ, ರಾಜಾದಿ ರಾಜ. அல்லேலூயா இயேசு ஸ்தோத்ர, 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 அல்லேலூயா இயேசு ஸ்தோத்ர. अर्घातुका समय जेसु, 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 अर्घातुका समय जेसु. हालेलुया तुका जेसु, हालेलुया तुका जेसु, हालेलुया तुका जेसु, हालेलुया तुका जेसु, हालेलुया आमेन, 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 हालेलुया Hallelujah, Amen. 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 Hallelujah. Hallelujah, Amen. 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 Hallelujah, Amen.
Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah, Amen. Hallelujah. Thank you, Jesus. Praise you, Jesus. In the name of powerful Jesus, to be glory to hallelujah. Touch and heal everybody, my Lord. Touch and heal everybody, my Lord. This is ಸ್ತೋತ್ರ ಸ್ವಾಮಿ. ಮುಟ್ಟಿರಿ ಸ್ವಾಮಿ. ಒಂದೊಂದು ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ. ನಿಮ್ಮನ್ನು ಆರಾಧಿಸುತ್ತಿರುವ, ಸ್ತುತಿಸುತ್ತಿರುವ, ಮಹಿಮೆ ಪಡಿಸುತ್ತಿರುವ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಮುಟ್ಟಿರಿ ಸ್ವಾಮಿ. ನಿಮ್ಮ ಅನುರಾಗ ಸ್ವಾಮಿ, ಅಭಿಷೇಕದಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ಎಲ್ಲರ ಕಟ್ಟುಗಳು, ಬಂಧನಗಳು ಒಡೆಯಲ್ಪಟ್ಟಿದೆ ರಾಜ. ಎಲ್ಲ ವಿಧವಾದ ಪಾಠ ಮಂತ್ರಗಳು, ಸ್ವಾಮಿ, ಶಕನಗಳು, ಎಲ್ಲ ತಂತ್ರ ಕುಟಿಕೆ ಮಾಡಿಕೆಗಳು ನಿನ್ನ ನಾಮದಲ್ಲಿ ಸುಟ್ಟು ಭಸ್ಮವಾಗಲಿ ರಾಜ. ಎಸ್ ಯೇಸುವೆ, ನಿನ್ನ ನಾಮದಲ್ಲಿ ಕಟ್ಟಡ ಇಡ್ತಾ ಇದ್ದೇನೆ ಯೇಸುವೆ.
ನಿನ್ನ ನಾಮದಲ್ಲಿ ಬಿಟ್ಟುಗಟ್ಟಿಯಾಗಲಿ ರಾಜ. ನಿನ್ನ ನಾಮದಲ್ಲಿ ಸೌಖ್ಯವಾಗಲಿ ರಾಜ. ದೇಹದಲ್ಲಿರುವಂತಹ ಅವಯವಗಳಿರುವಂತಹ ನರಗಳಲ್ಲಿರುವಂತಹ ಲಿವರ್ಗಳಲ್ಲಿರುವಂತಹ ಶ್ವಾಸಕೋಶದಲ್ಲಿರುವಂತಹ ಕಿಡ್ನಿಗಳಲ್ಲಿರುವಂತಹ ಕೀಲು ಮಚ್ಚೆ ಮಾಂಸಖಂಡಗಳಲ್ಲಿ ಸ್ವಾಮಿ ಚರ್ಮಗಳಲ್ಲಿ ಸ್ವಾಮಿ ಶ್ವಾಸಗಳಲ್ಲಿರುವಂತಹ ಎಲ್ಲ ವಿಧವಾದಂತಹ ತಲೆಯ ಪಾದದಿಂದ ಸ್ವಾಮಿ ತಲೆಯಿಂದ ಹಿಡಿದು ಪಾದದವರೆಗೆ ಇರುವಂತಹ ಎಲ್ಲ ಬಂಧನ ಶಕ್ತಿಗಳು ರೋಗಾವಸ್ಥೆಯ ಶಕ್ತಿಗಳು ನಿನ್ನ ನಾಮದಲ್ಲಿ ಬಿಟ್ಟು ತೊಲಗಲಿ. I command in Jesus' name, my Lord. I pray in Jesus' name, my Lord. I surrender in Jesus' name, my Lord. Touching everybody, my Master. Touching everybody, my Master. Fill your spirit, my Lord. I pray, my Jesus. ಮುಟ್ಟಿರಿ ಸ್ವಾಮಿ, ನೀವು ಮುಟ್ಟುವುದಕ್ಕಾಗಿ ಸ್ತೋತ್ರ. ನೀವು ಸೌಖ್ಯಪಡಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ, ಎಲ್ಲ ಕಟ್ಟು ಬಂಧನಗಳಿಂದ ನೀವು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ HIV ರೋಗಗಳು ಸ್ವಾಮಿ, ಎಲ್ಲ ಕ್ಯಾನ್ಸರ್ ರೋಗಗಳು ಸ್ವಾಮಿ, ಎಲ್ಲ ಟ್ಯೂಮರ್ಗಳು ಸ್ವಾಮಿ, ಎಲ್ಲ ಗೆಡ್ಡೆಗಳು ಸ್ವಾಮಿ, ನಿನ್ನ ನಾಮದಲ್ಲಿ ಸೌಖ್ಯವಾಗಲಿ ರಾಜ. ಹೌದು ಸ್ವಾಮಿ, ಗರ್ಭಪಾತದಲ್ಲಿ ಸ್ವಾಮಿ ಗರ್ಭವಿಲ್ಲದೆ ಇರುವಂತಹ ಮಕ್ಕಳು ಸ್ವಾಮಿ, ಮಕ್ಕಳಿಲ್ಲದೆ ಬಂಚೆ ಆಗಿರುವಂತಹ ಸ್ವಾಮಿ ಮಕ್ಕಳ ಮೇಲೆ ಕರುಣಿಸುವ ರಾಜ. ಎಲ್ಲ ಯೂಟ್ರಸ್ಗಳನ್ನು ಮುಟ್ಟಿರಿ ಸ್ವಾಮಿ, ನಿನ್ನ ವಾಕ್ಯದ ಶಕ್ತಿಯನ್ನು ಕಳುಹಿಸಿ ಈಗ ಸ್ವಾಮಿ ತಾಯಿ ಆಗುವಂತಹ ಭಾಗ್ಯವನ್ನು ಕೊಡಿರಿ ಸ್ವಾಮಿ. ಬಂಜತನವು ನೀಗಿ ಹೋಗಲಿ ಸ್ವಾಮಿ. ಸ್ತೋತ್ರ 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 ಸ್ವಾಮಿ. ಕಿಡ್ನಿಗಳು ವಿಫಲವಾಗಿರುವ ನಿನ್ನ ನಾಮದಲ್ಲಿ ಹೊಸ ಕಿಡ್ನಿಗಳು ಉತ್ತೇಜನವಾಗಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಹೊಸ ಕಿಡ್ನಿಗಳು ಪ್ರಾರಂಭವಾಗಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಸ್ವಾಮಿ ಎಲ್ಲ ಅಲರ್ಜಿಗಳು, ಚರ್ಮದ ಎಲ್ಲ ಅಲರ್ಜಿಗಳು, ಆಹಾರದ ಎಲ್ಲ ಅಲರ್ಜಿಗಳು ನೀಗಿ ಹೋಗಲಿ ಸ್ವಾಮಿ. ಹೊಟ್ಟೆ ನೋವಿನ ನರಳುತ್ತಿರುವರು ಸ್ವಾಮಿ, ಕಿಡ್ನಿಯ ಕಲ್ಲುಗಳಿಂದ ತತ್ತರಿಸುತ್ತಿರುವರು ಸ್ವಾಮಿ. ಅಪ್ಪ ತಂದೆಯ ಕರುಣಿಸುವ ಸ್ವಾಮಿ. ಅಪ್ಪ, ಕರಳಿನಲ್ಲಿರುವಂತಹ ಒಟ್ಟು ಹುಣ್ಣುಗಳಲ್ಲಿರುವಂತವರು ಸ್ವಾಮಿ. ಹಲವಾರು ದೇಹದ ಅವಯವಗಳಲ್ಲಿ ಕೀಲು ಮಚ್ಚೆಗಳ ಹೋರಾಟಗಳಲ್ಲಿ ಮುರಿತಗಳಲ್ಲಿ ಸ್ವಾಮಿ ಕಣ್ಣುಗಳಿಲ್ಲದೆ ಕಿವಿಗಳಿಲ್ಲದೆ ಮಾತನಾಡಲಾಗದೆ ಸ್ವಾಮಿ ಇರುವಂತಹ ಪ್ರತಿಯೊಂದು ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ. ಐ ಪ್ರೇ ಇನ್ ಜೀಸಸ್ ನೇಮ್ ಲಾರ್ಡ್. ಎಷ್ಟು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ, ನಿನ್ನ ನಾಮದಲ್ಲಿ ಕಟ್ಟಡವಿಟ್ಟಿದ್ದೇನೆ ರಾಜ. ಸ್ತೋತ್ರಿಸುವೆ, ವಂದನೆಗಳಿಸುವೆ, ಗುಣವಾಗಲಿ ರಾಜ, ಸೌಖ್ಯವಾಗಲಿ ರಾಜ, ನಿನ್ನ ನಾಮದಲ್ಲಿ ಸೌಖ್ಯವಾಗಲಿ ರಾಜ. ಸ್ತೋತ್ರಿಸುವೆ 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 ಸ್ತೋತ್ರಿಸುವೆ.
ಪ್ರಿಯರೇ, ಸುಂದರವಾದ ತಾಣವಿದು. ಪ್ರಿಯರೇ, ಈ ದಿನದ ಈ ಪ್ರಾರ್ಥನೆ ನಿಮಗೆ ಒಂದು ಬಿಡುಗಡೆಯನ್ನು ಕೊಟ್ಟಿದೆ. ಪ್ರಭುವಿನ ಈ ಸ್ತುತಿ ಆರಾಧನೆ ನಿಮಗೆ ಸೌಖ್ಯವನ್ನು ಕೊಟ್ಟಿದೆ. ವಿಶ್ವಾಸಿಸುವವರು ದೈವ ಮಹತ್ವವನ್ನು ಕಾಣುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ವಿಶ್ವಾಸಿಸುವವರು ದೇವರ ಮಹತ್ವವನ್ನು ಕಾಣುವರು ಎಂಬುದಾಗಿ ಯೇಸು ಹೇಳ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುವುದು ಎಂಬುದಾಗಿ. ನಿಮ್ಮ ಸ್ನೇಹಿತರುಗಳು ಅಥವಾ ಬಂಧುಗಳು ಮಿತ್ರರು ಯಾರಿದ್ರು ಸಹ ಅನಾರೋಗ್ಯದಲ್ಲಿ ಸಮಸ್ಯೆಲಿದ್ರೆ ಇದನ್ನು ದಯವಿಟ್ಟು ಈ ಧ್ಯಾನವನ್ನು ಅವರಿಗೆ ಕೊಡಿ. ಈ ಸ್ತುತಿ ಆರಾಧನೆ ಶಕ್ತವಾಗಿ ಅವರನ್ನ ಸಮರ್ಪಿಸಿ ಪ್ರಾರ್ಥಿಸುವಂತೆ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಈ ದಿನದ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಹೋಶಾಯ ಪುಸ್ತಕದಲ್ಲಿ 10ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿ ಬರುವಾಗ ದೇವರು ಇಸ್ರಾಯೇಲನ್ನ ಹೇಳ್ತಾರೆ, ಸೊಂಪಾಗಿ ಬೆಳೆದ ದ್ರಾಕ್ಷಲತೆ, ಫಲಭರಿತ ದ್ರಾಕ್ಷ ಬಳ್ಳಿ ಎಂಬುದಾಗಿ. ಸೊಂಪಾಗಿ ಬೆಳೆದಂತಹ ದ್ರಾಕ್ಷಲತೆ, ಫಲಭರಿತ ದ್ರಾಕ್ಷ ಬಳ್ಳಿ. ಪ್ರಿಯ, ನಾವೆಲ್ಲರೂ ಹೆಚ್ಚಾಗಿ ಫಲ ಕೊಡುವವರು. ನಾವು ಹೆಚ್ಚಾಗಿ ಫಲ ಕೊಡುವುದಕ್ಕಾಗಿಯೇ ದೇವರು ನಮ್ಮನ್ನ ಈ ಲೋಕದಲ್ಲಿ ಆಯ್ಕೆ ಮಾಡಿದ್ದಾರೆ. ಪ್ರಿಯರೇ, ನಾವು ಎಷ್ಟು ಹೆಚ್ಚಾಗಿ ಫಲಭರಿತರಾಗಿದ್ದರೂ ಸಹ, ಎಷ್ಟು ಹೆಚ್ಚಾಗಿ ನಾವು ಫಲವನ್ನು ಕೊಡುವವರಾಗಿದ್ದರೂ ಸಹ ನಾವು ಏನು ಮಾಡಿರ್ತೇವೆ, ಕೆಲವು ಸಾರಿ ದೇವರನ್ನ ನಿರಾಕರಿಸಿಬಿಡ್ತೇವೆ. ನಾವು ಎಷ್ಟು ಬೆಳೆದು ಬರುವಾಗ ನಮ್ಮಲ್ಲಿ ಕೆಲವು ಸಾರಿ ಹೋರಾಟಗಳು ತುಂಬ ಬರ್ತದೆ. ಈ ಹೋರಾಟಗಳು ನಮ್ಮಲ್ಲಿ ಹೆಚ್ಚಿಕೊಂಡಾಗ ನಾವು ಸುಂದರವಾದ ವಿಗ್ರಹ ಸ್ತಂಭಗಳನ್ನ ನಿರ್ಮಿತ ಮಾಡಿಕೊಂಡು ಬಿಡ್ತೇವೆ. ಯಾವುದಿವು ಸುಂದರವಾದಂತಹ ವಿಗ್ರಹ ಸ್ತಂಭಗಳು ಎಂಬುದಾಗಿ ನಾವು ಧ್ಯಾನಿಸುವುದಾದರೆ, ನಮ್ಮಲ್ಲಿರುವಂತಹ ವಿಗ್ರಹಕ್ಕೆ ಸಮಾನವಾದಂತಹ ಸ್ವಭಾವಗಳು. ವಿಗ್ರಹಗಳೆಲ್ಲ ವಿಗ್ರಹ ಸ್ತಂಭಗಳು. ಅಹಂಕಾರ ಎಂಬ ವಿಗ್ರಹ ಸ್ತಂಭ, ಅಹಂಭಾವ ಎಂಬ ವಿಗ್ರಹ ಸ್ತಂಭ, ನಾನತ್ವ ಎಂಬ ವಿಗ್ರಹ ಸ್ತಂಭ, ನಾನು ನನ್ನದು ಎಂಬಂತಹ ವಿಗ್ರಹ ಸ್ತಂಭವನ್ನು ನಾವು ಹೆಚ್ಚಿಸಿಕೊಂಡಿರ್ತೇವೆ. ನಾವು ಯಾವಾಗ ಬೆಳೆದು ಬರ್ತೇವೆ ಅವಾಗ ಏನೂ ಇಲ್ಲದೆ ಇರುವಾಗ ನಾವು ಸಾಧಾರಣ ವ್ಯಕ್ತಿಗಳಾಗಿರ್ತೇವೆ. ಬೆಳೆದು ಬಂದಾಗ ನಮ್ಮಲ್ಲಿ ಅಹಂಕಾರ, ಅಹಂಭಾವ, ನಾನತ್ವಗಳು ನಮ್ಮಲ್ಲಿ ಬರುತ್ತದೆ. ದೇವರ ವಾಕ್ಯ ಹೇಳ್ತದೆ, ಹೋಶಾಯನ ಪುಸ್ತಕದಲ್ಲಿ 10ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ, ಅವರದು ವಂಚನೆಯ ಮನಸ್ಸು, ವಂಚಿಸುವ ಮನಸ್ಸು. ಅದರಿಂದ ಇಂತಹ ಒಂದು ವಿಗ್ರಹ ಸ್ತಂಭಗಳನ್ನ ನಾವು ಕಟ್ಟಿಕೊಂಡು ವಂಚನೆಯ ಮನಸ್ಸನ್ನ ಅಂತರಾಳದಲ್ಲಿ ಇಟ್ಟುಕೊಂಡು ಒಳ್ಳೆಯವರಾಗಿ ನಾವು ನಟಿಸಿ ದೇವರಿಗೆ ವಿರುದ್ಧವಾಗಿ ಜೀವಿಸಿ ಬರುವಾಗ ದೇವರು ಹೇಳ್ತಾ ಇದ್ದಾರೆ, ಅವರು ತಮ್ಮ ಪಾಪಕ್ಕೆ ತಕ್ಕ ದಂಡನೆಯನ್ನು ಅನುಭವಿಸಲೇಬೇಕು. ಪ್ರಿಯರೇ, ನಾವು ಮಾಡುವ ಪ್ರತಿಯೊಂದು ತಪ್ಪಿಗೂ ದಂಡನೆ ಇದೆ. ಅದು ನರಕಾಗ್ನಿಯಲ್ಲಿ ಅಲ್ಲ, ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ನಾವು ಅನುಭವಿಸಿಬಿಡ್ತೇವೆ. ನರಕ ಅನ್ನೋದೆಲ್ಲ ನಮಗೆ ಗೊತ್ತಿಲ್ಲ. ನರಕ ಎಂಬುದು ಹೇಗಿದೆ ಅಂತ ನಾವು ನೋಡಿಲ್ಲ. ನರಕದಿಂದ ಬಂದು ನಮಗೆ ಯಾರು ತಿಳಿಸಿಲ್ಲ. ಎಲ್ಲಾ ಗ್ರಂಥಗಳು, ಎಲ್ಲಾ ವೇದ ಗ್ರಂಥಗಳಲ್ಲಿಯೂ ನರಕವನ್ನು ಕುರಿತು ಹೇಳ್ತದೆ. ಆದರೆ ನರಕ ಏನು ಎಂಬುದು ನಮಗೆ ಗೊತ್ತಿಲ್ಲ. ಹಲವು ವಿಧದಲ್ಲಿ ನರಕವನ್ನು ಕುರಿತು ವಿವರಿಸುವುದನ್ನು ನಾವು ನೋಡ್ತೇವೆ. ಆದರೆ ನರಕ ಗೊತ್ತಿಲ್ಲ. ಆದರೆ ಇಲ್ಲಿ ನಾವೇನು ಮಾಡ್ತೀವೋ ಅದು ಇಲ್ಲಿ ಅನುಭವಿಸಲೇಬೇಕು. ಪಾಪಕ್ಕೆ ದಂಡನೆಯನ್ನು ಅನುಭವಿಸಲೇಬೇಕು ಎಂಬುದಾಗಿ ಹೇಳ್ತದೆ ವಾಕ್ಯ.
ದೇವರು ಹೇಳ್ತಾರೆ, ಸರ್ವೇಶ್ವರ ಸ್ವಾಮಿಯವರ ಯಜ್ಞ ವೇದಿಕೆಗಳನ್ನ ಕೆಡವುವರು. ದೇವರೇ ಅವರ ಯಜ್ಞ ವೇದಿಕೆಗಳನ್ನ ಕೆಡುತ್ತಾರೆ. ನಾವು ಯಾವ್ದಾವ್ದನ್ನೆಲ್ಲ ಕಟ್ಟಿಕೊಂಡಿದ್ದೇವೆ ಅಂದ್ರೆ ನಾವು ಏನೆಲ್ಲಾ ಪ್ಲಾನ್ಗಳನ್ನ ಮಾಡಿಕೊಂಡಿದ್ದೇವೆ, ಏನೆಲ್ಲಾ ಕುತಂತ್ರಗಳನ್ನು ನಾವು ಮಾಡಿಕೊಂಡಿದ್ದೇವೆ, ಏನೆಲ್ಲಾ ಸ್ವಂತ ಬುದ್ಧಿಯಿಂದ ನಾವು ಗುಂಡಿ ತೋಡಿದ್ದೇವೆ, ಅಥವಾ ಏನೆಲ್ಲಾ ನಾವು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ, ಅವೆಲ್ಲವುಗಳು ಒಂದು ಯಜ್ಞ ವೇದಿಕೆಗಳು. ಅದನ್ನ ದೇವರು ಕೆಡುವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪೂಜಾ ಸ್ತಂಭಗಳನ್ನ ಒಡೆದು ಹಾಕುವರು. ಪ್ರಿಯರೇ, ಅಂದು ದೇವರು ಇಸ್ರಾಯೇಲರಿಗೆ ಹೇಳಿದರು. ಆದರೆ ಈ ದಿನದಲ್ಲಿ ನಾವು ನೋಡ್ಬೇಕು, ಯಾವುದು ಪೂಜಾ ಸ್ತಂಭವಾಗಿದೆ? ನನ್ನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳ ಅಂದ್ರೆ ಸ್ವಾರ್ಥಭರಿತ ಆಸೆ ಆಕಾಂಕ್ಷೆಗಳು ಒಂದು ಪೂಜಾ ಸ್ತಂಭವಾಗಿದೆ. ಹಾಗೂ ನಾನು ಯಾರನ್ನೇ ಮೆಚ್ಚಿಕೊಂಡು ನಾನು ಒಂದು ವ್ಯಕ್ತಿಯನ್ನ, ಮನುಷ್ಯನನ್ನ, ನಶಿಸಿ ಹೋಗುವನನ್ನ ನಾವು ನೆಚ್ಚಿಸಿಕೊಂಡು ಆಶ್ರಯಿಸಿಕೊಂಡು ಇರುವಂತದ್ದು ಒಂದು ಪೂಜಾ ಸ್ತಂಭವಾಗಿದೆ. ಹೌದು ಪ್ರಿಯರೇ, ನಾವು ಯಾರನ್ನೆಲ್ಲ ಹತ್ತುಕೊಂಡಿರ್ತೇವೋ ಅದೆಲ್ಲ ಒಂದು ಪೂಜಾ ಸ್ತಂಭವಾಗಿ ಮಾರ್ಪಾಡಾಗ್ತದೆ. ಅದನ್ನು ನಾನು ಒಡೆದಾಗ್ತೇನೆ, ನಿನ್ನ ಮಿತ್ರ ಬಂಧವನ್ನು ಒಡೆದಾಗ್ತೇನೆ, ನಿನ್ನ ಕೆಟ್ಟ ಸಹವಾಸ ನಾನು ಒಡೆದಾಗ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರಲ್ಲ ನಾವು. ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರಲ್ಲ. ನಮಗೆ ರಾಜನಿದ್ದರು ಅವರು ನಮಗೆ ಏನು ಏನು ತಾನೇ ಮಾಡಿಯಾರು ಎಂಬುದಾಗಿ ಜನರು ಪರಿಹಾಸ್ಯ ಮಾಡುವುದನ್ನು ನಾವು ನೋಡ್ತೇವೆ. ದೇವರು ಹೇಳ್ತಾ ಇದ್ದಾರೆ, ಸಮಾರ್ಯದ ರಾಜನು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ಕಡ್ಡಿಯಂತೆ ಕಣ್ಮರೆಯಾಗುವನು ಎಂಬುದಾಗಿ. ಎಲ್ಲಿ ಹೇಗೆ? ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ಕಡ್ಡಿ. ಮರ ಅಲ್ಲ, ದಿಂಬಲ್ಲ. ಅರಸನನ್ನ ದೇವರು ಹೇಳ್ತಾ ಇದ್ರೆ ಒಂದು ಕಡ್ಡಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತೆ ಮಾಡ್ತಾನೆ ಎಂಬುದಾಗಿ. ಹೀಗೆ ದೇವರು ಅರಸನನ್ನ ಒಂದು ಕಡ್ಡಿಯಾಗಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಾಗೆ ಮಾಡ್ತಾನೆ ಅನ್ನೋದಾದರೆ, ನಮ್ಮನ್ನ ದೇವರು ಹೇಗೆ ಕೊಚ್ಚಿಕೊಂಡು ಹೋಗುವಾಗ ತರಗೆ ಎಲೆಯಾಗಿ ಕೊಚ್ಚಿಕೊಂಡು ಹೋಗುವಂತೆ ಮಾಡ್ತಾರ, ಅದು ಕಾಗದದ ತುಂಡಾಗಿ ಕೊಚ್ಚಿಕೊಂಡು ಹೋಗುವಂತೆ ಮಾಡ್ತಾರ, ಅಥವಾ ಕಣ್ಣಿಗೆ ಕಾಣದಾಗಿಯೇ ನಾವು ಕೊಚ್ಚಿಕೊಂಡು ಹೋಗುವಂತೆ ಮಾಡ್ತಾರ. ನೋಡಿ, ಎಷ್ಟು ಜನ ಇವತ್ತು ಕಳೆದ ದಿನಗಳಲ್ಲಿ ನಾವು ನೋಡ್ತೇವೆ. ಪ್ರವಾಹ ಬಂತು ಕಳೆದ ವರ್ಷಗಳಲ್ಲಿ ಪ್ರವಾಹ ಒಂದೊಂದು ವರ್ಷದಲ್ಲಿ ಒಂದೊಂದು ನುಗಿಲೇಳ್ತಾ ಇದೆ. ಪ್ರವಾಹ ಮನೆಗಳೇ ಕೊಚ್ಚಿಕೊಂಡು ಹೋಗ್ತಾ ಇದೆ, ಊರೇ ಕೊಚ್ಚಿಕೊಂಡು ಹೋಗ್ತಾ ಇದೆ, ನಾಡೇ ಕೊಚ್ಚಿಕೊಂಡು ಹೋಗ್ತಾ ಇದೆ. ಮನೆಗಳು, ಮಠಗಳು, ವಾಹನಗಳು ಎಲ್ಲವೂ ಕೊಚ್ಚಿಕೊಂಡು ಹೋಗ್ತಾ ಇದೆ. ಸೇತುವೆಗಳಿಂದ ಹಿಡಿದು ಪ್ರತಿಯೊಂದು ಹಳ್ಳ ಕೊಳ್ಳಗಳೆಲ್ಲವೂ ಕೊಚ್ಚಿಕೊಂಡು ಹೋಗ್ತಾ ಇದೆ. ಏನು ಕಾರಣ? ನಮ್ಮಲ್ಲಿರುವ ಪೂಜಾ ಸ್ತಂಭಗಳು, ನಮ್ಮಲ್ಲಿರುವಂತಹ ವಿಗ್ರಹ ಸ್ತಂಭಗಳು, ನಮ್ಮಲ್ಲಿರುವಂತಹ ವಿಗ್ರಹಾರಾಧನೆಗಳು, ದೇವರಿಗೆ ವಿರುದ್ಧವಾಗಿ ಜೀವಿಸುವಂತಹ ಜೀವಗಳು ಕೊಚ್ಚಿಕೊಂಡು ಊರೇ ಕೊಚ್ಚಿಕೊಂಡು ಹೋಗ್ತಾ ಇದೆ. ಒಂದೊಂದು ಸಾರಿ ಒಂದು ಭೂಕಂಪಗಳು ಬರುವಾಗ, ಸುನಾಮಿಗಳು ಬರುವಾಗ, ಪ್ರವಾಹಗಳು ಬರುವಾಗ. ಆದರೆ ಈಗ ನೋಡಿ, ಕೊರೋನಾ ವೈರಸ್ ಒಂದು ರಾಜ್ಯವನ್ನ ಕೊಚ್ಚಿಕೊಂಡು ಹೋಗ್ತಾ ಇಲ್ಲ, ನೀರು ಪ್ರವಾಹ ಬಂದು. 2 ರಾಷ್ಟ್ರಗಳನ್ನ ಕೊಚ್ಚಿಕೊಂಡು ಹೋಗ್ತಾ ಇಲ್ಲ, ಪ್ರವಾಹ ನೀರು ಬಂದು. ದೇಶಗಳಲ್ಲಿ ವಿಶ್ವದಲ್ಲಿ ವಿಶ್ವದ ಕಟ್ಟ ಕಡೆಯವರೆಗೆ ಈ ಕೊರೋನಾ ವೈರಸ್ ಕೊಚ್ಚಿಕೊಂಡು ಹೋಗಲು ಬಂದಿದೆ. ಯಾರನ್ನ? ವಿಗ್ರಹ ಸ್ತಂಭಗಳಾಗಿ, ಪೂಜಾ ಸ್ತಂಭಗಳಾಗಿ, ಪಾಪಕ್ಕೆ ದಂಡನೆಯನ್ನು ಅನುಭವಿಸಲು ಸಿದ್ಧರಾಗಿ, ದೇವರಿಗೆ ಅಭಿಮುಖರಾಗದೆ ಇಹಲೋಕದ ಸುಖ ಭೋಗಗಳಲ್ಲಿ ತಲ್ಲೀನರಾಗಿರುವ ಮನುಷ್ಯರಾಗಿರುವ ನಮ್ಮನ್ನು ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗುವ ಕಡ್ಡಿಯಂತೆ ಕಣ್ಮರೆಯಾಗಿಸುವನೆಂಬುದಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಪೂಜಾ ಸ್ಥಳಗಳು ನಾಶವಾಗ್ತದೆ. ಪಾಳು ಬಿದ್ದ ಬಲಿಪೀಠಗಳ ಮೇಲೆ ಮುಳ್ಳು ಕಳೆಗಳು ಕಟ್ಟಿಕೊಳ್ಳುತ್ತವೆ. ಆ ದಿನ ಬರುವಾಗ ಹೇಳ್ತೀರಿ, ಪರ್ವತವೇ ನನ್ನ ಮೇಲೆ ನನ್ನನ್ನು ತುಳಿದು ಬಿಡು. ಪರ್ವತನ ನೋಡಿ ನಾವು ಹೇಳ್ತೀವಂತೆ, ಗುಡ್ಡಗಳೇ ನಮ್ಮನ್ನು ನುಂಗಿಬಿಡಿ ಅಂದರೆ ಅಷ್ಟು ಶಕ್ತವಾಗಿರುತ್ತದೆ ನಮ್ಮ ಮುಂದೆ ಬರುವಂತಹ ದೇವರ ಕೋಪ.
ಪರ್ವತನ ನೋಡಿ ನನ್ನ ತುಳಿದು ಬಿಡಿ ಎಂಬುದಾಗಿಯೂ, ಗುಡ್ಡೆಗಳನ್ನ ನೋಡಿ ನುಂಗಿಬಿಡಿ ಎಂದು ಕೂಗಿಕೊಳ್ಳುವುದು. ಹೀಗೆ ಕೂಗಿಕೊಳ್ಳುವಾಗ ದೇವರು ಹೇಳ್ತಾ ಇದ್ದಾರೆ, ಒಂದು ಪಾಳು ಬಿದ್ದ ಭೂಮಿಯನ್ನ ಹುತ್ತು ಹದ ಮಾಡಿರಿ. ಪಶ್ಚಾತ್ತಾಪ ಪಟ್ಟು ದೇವರನ್ನ ಕಂಡುಕೊಳ್ಳುವಾಗ, ಯಾವಾಗ ನಾವು ಪಶ್ಚಾತ್ತಾಪ ಪಟ್ಟು ದೇವರನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ, ಪಾಳು ಬಿದ್ದಂತ ನಮ್ಮ ಜೀವನ, ಪಾಳು ಬಿದ್ದಂತ ನಮ್ಮ ಹೃದಯ, ಪಾಳು ಬಿದ್ದಂತ ನಮ್ಮ ವಿಶ್ವಾಸವನ್ನ ಹುತ್ತು ಹದ ಮಾಡಿಕೊಳ್ಳಲು ದೇವರ ಕರೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ನೀತಿಯ ಬೀಜವನ್ನು ಬಿತ್ತುವುದಕ್ಕಾಗಿ ಹೇಳ್ತಾ ಇದ್ದಾರೆ, ಪ್ರೀತಿಯ ಫಲವನ್ನು ಕೊಯ್ಯಿರಿ ಎಂಬುದಾಗಿ ಹೇಳ್ತಾ ಇದೆ. ಸಮಯ ಹತ್ತಿರವಾಗಿದೆ. ಎಷ್ಟು ಜನಕ್ಕೆ ಸಮಯ ಹತ್ತಿರವಾಗಿದೆ? ಯಾರೆಲ್ಲ ನನಗೆ ಶರಣಾಗ್ತಿರೋ ಅವರ ಮೇಲೆ ನಾನು ನೀತಿಯ ಮಳೆಯನ್ನು ಸುರಿಸುವಂತೆ ಮಾಡುವೆನೆಂಬುದಾಗಿ ಹೋಶಾಯ ಪುಸ್ತಕದಲ್ಲಿ 10ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ. ಪ್ರವಾದಿಯ ಮೂಲಕವಾಗಿ ಯಾರೆಲ್ಲ ಶರಣಾಗ್ತಾರೋ ಅವರೆಲ್ಲರ ಮೇಲೆ ಪ್ರಿಯರೇ ತಪ್ಪಿಸಿಕೊಳ್ಳಬೇಕು. ಈ ಲೋಕದ ಮಾಯೆಯಿಂದ, ಈ ಲೋಕದ ಶಕ್ತಿಯಿಂದ, ಈ ಲೋಕವು ನಮ್ಮನ್ನು ಕಬಳಿಸಿ ಬಿಡಬೇಕೆಂದು ತರುತ್ತಿರುವಂತಹ ಹಲವಾರು ವಿಧದ ಕ್ಷಾಮ ಡಾಮರಗಳಿಂದ, ಭೂಕಂಪಗಳಿಂದ, ಸುನಾಮಿಗಳಿಂದ, ಪ್ರವಾಹಗಳಿಂದ, ವೈರಸ್ಗಳಿಂದ ದೇವರಿಗೆ ಶರಣಾಗಬೇಕು. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, 33ನೇ ಕೀರ್ತನೆಯಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತಾ, ಕೀರ್ತಿಸಿ ದಶತಂತಿ ವೀಣೆಯನ್ನು ಬಾರಿಸುತ್ತಾ, ನೂತನ ಕೀರ್ತನೆಯನ್ನು ಅವನಿಗೆ ಆಡಿರಿ, ಇಂಪಾಗಿ ಬಾರಿಸಿ ಸೋಪಾಗಿ ಭಜಿಸಿರಿ. ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಕಂಡುಕೊಳ್ಳುವುದಕ್ಕೆ, ಸೃಷ್ಟಿಕರ್ತನನ್ನ ಸ್ತುತಿಸುವುದಕ್ಕೆ ಕೀರ್ತನೆಗಾರ ಹೇಳುತ್ತಾ ಇದ್ದಾರೆ. ಸಜ್ಜನರೇ, ಮಾಡಿರಿ ಪ್ರಭುವಿನ ಗುಣಗಾನ, ನೀತಿವಂತರೇ ಆತನ ಸ್ತುತಿ ನಿಮಗೆ ಸುಗುಣ ಎಂಬುದಾಗಿ. ಹೌದು ಪ್ರಿಯರೇ, ಯಾಕೆಂದರೆ ಸತ್ಯವಾದವು ಆ ಪ್ರಭುವಿನ ಪವಿತ್ರ ವಾಕ್ಯ, ಸತ್ಯವಾದದ್ದು ಅವರ ಪುನೀತ ಕಾರ್ಯ. ಹೌದು 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 ಪ್ರಿಯರೇ, ಯಾಕಂದರೆ ಸತ್ಯವಂತರಾಗಿದ್ದಾರೆ, ನ್ಯಾಯಪ್ರಿಯರಾಗಿರುವಂತಹ ದೇವರು, ತನ್ನ ಪ್ರೀತಿಯಿಂದ ಜಗವನ್ನು ತುಂಬಿಸಿರುವಂತಹ ದೇವರು. ಯಾಕಂದ್ರೆ ಆತನ ಪ್ರೀತಿಯಿಂದಲೇ ಈ ಗಗನ ಮಂಡಲವು ಸೃಷ್ಟಿಯಾಯಿತು, ತಾರಾಮಂಡಲಗಳು ಸೃಷ್ಟಿಯಾದವು. ಜಲರಾಶಿ ಎಂಬ ಕಡಲನ್ನ ಕುಡಿಕೆಯಲ್ಲಿ ತುಂಬಿಟ್ಟನು, ಜಲಾಶಯಗಳನ್ನ ಕೂಡಿಟ್ಟನು. ಭೂಮಿಯ ಗ್ರಾಣದಲ್ಲಿ, ಎಲ್ಲಿ? ಭೂಮಿಯು ಗ್ರಾಣದಲ್ಲಿ, ಭೂಮಿಯ ಅಡಿಯಲ್ಲಿ. ಜಲದ, ನಮ್ಮ ಭೂಮಿಯ ಅಡಿಯಲ್ಲೆಲ್ಲ ಏನಿದೆ? ನೀರಿದೆ, ಜಲ ಇದೆ. ಭೂಮಿಯ ಮೇಲೇನಿದೆ? ಜಲ ಇದೆ. ಆಕಾಶದ ಮೇಲೇನಿದೆ? ಜಲ ಇದೆ. ಆಕಾಶದ ಮೇಲೂ ಜಲ, ಭೂಮಿಯ ಮೇಲೂ ಜಲ, ಭೂಮಿಯ ಅಡಿಯಲ್ಲಿಯೂ ಜಲ. ದೇವರು ಒಮ್ಮೆ ಮನಸ್ಸನ್ನ ಬಿಚ್ಚಿದರೆ ಇಡೀ ವಿಶ್ವವೇ ಜಲದಿಂದ ನಾಶವಾಗಿ ಹೋಗ್ತದೆ, ಬೇರೆ ಯಾವುದರಿಂದ. ಆದರೆ ದೇವರು ಹೇಳಿದರು, ಇನ್ನು ನಾನು ಯಾವ ವಿಧದಲ್ಲಿಯೂ ಜಲಪ್ರವಾಹದಿಂದ ನನ್ನ ಜನರನ್ನು ನಾಶ ಮಾಡುವುದಿಲ್ಲ ಎಂಬುದಾಗಿ ನೋವನ ಕಾಲದಲ್ಲಿ ಆಜ್ಞೆಯನ್ನು ಮಾಡಿದರು. ಇಂದು ದೇವರು ಅನುಮತಿಸಿದರೆ ಆಕಾಶದಿಂದ ಬೀಳುವಂತಹ ಮಳೆ, ಸಮುದ್ರದಲ್ಲಿ ತುಂಬಿ ಹೋಗುವಂತಹ ನೀರು, ಎಲ್ಲ ಗುಡ್ಡೆಗಳಲ್ಲಿ ತುಂಬಿ ಹರಿಯುವಂತಹ ಪ್ರವಾಹ ನೀರು, ಭೂಮಿಯ ಅಡಿಯಿಂದ ಮುಗಿಲಂತೇಳುವಂತಹ ಪ್ರವಾಹದ ನೀರು ಇಡೀ ವಿಶ್ವವನ್ನೇ ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಡುತ್ತದೆ. ಆದರೆ ನಮಗೆ ಭಯವಿಲ್ಲ. ವಿಶ್ವಾಸಿಗಳಾಗಿರುವ ನಾವು, ದೇವರನ್ನ ಕಂಡುಕೊಂಡಿರುವ ನಾವು, ದೈವ ಭಯವಿಲ್ಲದೆ ಅಹಂಕಾರದಿಂದ, ನಾನತ್ವದಿಂದ, ದಬ್ಬಾಳಿಕೆಯಿಂದ, ಮೋಸದಿಂದ, ವಂಚನೆಯಿಂದ, ಅನ್ಯಾಯದಿಂದ, ಅಕ್ರಮದಿಂದ, ಪಾಪದಿಂದ ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಾ ಇದ್ದೇವೆ. ವಿಗ್ರಹ ಸ್ತಂಭಗಳನ್ನು ನಾವು ಕಟ್ಟಿಕೊಂಡಿದ್ದೇವೆ, ಪೂಜಾ ಸ್ತಂಭಗಳನ್ನು ನಮ್ಮ ಹೃದಯದಲ್ಲಿ ಕಟ್ಟಿಕೊಂಡಿದ್ದೇವೆ.
ನಿಜವಾದ ಏಕದೇವರನ್ನು ತ್ಯಜಿಸಿ, ಸೃಷ್ಟಿ ಮಾಡಿದ ದೇವರನ್ನು ತ್ಯಜಿಸಿ ಸೃಷ್ಟಿಯಾದ ವಸ್ತುಗಳನ್ನು ನಾವು ಹಿಂಬಾಲಿಸ್ತಾ ಇದ್ದೇವೆ. ಅದಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದರು, ನಮ್ಮೊಡನೆ ವಾಕ್ಯವಾಗಿ ಮಾತನಾಡುತ್ತಾ ಇದ್ದಾರೆ. ಮತ್ತಾಯನ ಸುವ ಸಂದೇಶ 10ನೇ ಅಧ್ಯಾಯ ನಾವು ತೆಗೆದುಕೊಳ್ಳುವಾಗ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ತನ್ನ ಶಿಷ್ಯರನ್ನು ಆರಿಸಿಕೊಂಡರು. ಎಲ್ಲರನ್ನ ಕರೆದರು. ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಮತ್ತೆ ಹೇಳಿದ್ರು, ಇನ್ನೊಂದು ವಿಷಯವನ್ನು, ವಿಶೇಷವಾದ ವಿಷಯವನ್ನು ಹೇಳಿದ್ರು, ನೀವು ಕೇಳಿಲ್ಲ ಇದುವರೆಗೂ. ದೇವರು ಹೇಳ್ತಾರೆ, ಪರಾಕಿಯ ರಕ್ತ ಹೋಗಲೇಬೇಡಿ, ಪರಾಕಿಯ ರಕ್ತ ನೀವು ಹೋಗಲೇಬೇಡಿ. ಕೆಟ್ಟವರ ಹತ್ತಿರ ತಾರತಮ್ಯ ಮಾಡೋರ ಹತ್ರ, ನಾನತ್ವ, ಅಹಂಕಾರ, ಅಹಂಭಾವ ಇರೋದ್ರಿಂದ ಇರೋರ ಹತ್ರ ನೀವು ಹೋಗಲೇಬೇಡಿ. ಸಮಾರ್ಯದವರ ಯಾವ ಊರಿಗೂ ಸಹ ಕಾಲಿಡಲೇಬೇಡಿ. ಯಾಕೆಂದರೆ ಅವರು ನನ್ನನ್ನು ಸ್ವೀಕರಿಸಲಿಲ್ಲ, ನನ್ನ ವಾಕ್ಯವನ್ನು ಸ್ವೀಕರಿಸಲಿಲ್ಲ, ನನ್ನ ವಾಕ್ಯಕ್ಕೆ ಕಿವಿಗೊಡಲಿಲ್ಲ. ನಾನು ಎಷ್ಟು ಹೇಳಿದರೆ ಅವರು ನನ್ನ ವಾಕ್ಯಕ್ಕೆ ಶರಣಾಗಿರೋದ್ರಿಂದ ಸಮಾರ್ಯಕ್ಕೆ ನೀವು ಕಾಲಿಡಲೇಬೇಡಿ, ಆ ಊರಿಗೆ ಕಾಲಿಡಲೇಬೇಡಿ. ಪ್ರಿಯರೇ, ಅಂದು ಆ ಸಮಾರ್ಯ, ಇಂದು ನಾವೇ ಸಮಾರ್ಯ. ನಮ್ಮ ಕುಟುಂಬವೇ ಒಂದು ಸಮಾರ್ಯ. ನಮ್ಮ ಕುಟುಂಬದಲ್ಲಿ ದೇವರ ವಾಕ್ಯ ಬರಲು ಸಾಧ್ಯವಾಗುವುದಿಲ್ಲ. ನಮ್ಮ ಕುಟುಂಬಕ್ಕೆ ದೇವರ ವಾಕ್ಯ ಬರಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ವಾಕ್ಯ ಹುಡುಕಿ ಬರ್ತದೆ ಅನ್ನೋದು ಸಹ ಅಷ್ಟು ಸುಲಭ ಅಲ್ಲ. ದೇವರು ಕಿವಿಗಳನ್ನು ತೆರೆದವನ ಕಿವಿಗಳು ಮಾತ್ರ ತೆರೆಯಲು ಸಾಧ್ಯ, ಅಲ್ಲದೆ ತೆರೆಯಲು ಸಾಧ್ಯವಿಲ್ಲ. ಕಿವಿ ಇರುವವನು ಆಲಿಸಬೇಕು. ಅದರಿಂದ ಕಾಲಿಡಬೇಡಿ. ದೇವರ ನುಡಿಗೂ ದೇವರ ವಾಕ್ಯಕ್ಕೂ ಶರಣಾಗದವರ ಬಳಿ ನೀವು ಹೋಗಲೇಬೇಡಿ. ಅದಕ್ಕೆ ಬದಲಾಗಿ ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂಬುದಾಗಿ ಬೋಧನೆ ಮಾಡಿರಿ. ತಪ್ಪಿ ಹೋದ ಕುರಿಗಳು, ದೇವರನ್ನ ಬಿಟ್ಟಿರುವಂತಹ ಮಕ್ಕಳು, ದೇವರನ್ನ ಅರಿಯದೇ ಇರುವಂತಹ ಮಕ್ಕಳು, ದೇವರನ್ನ ತಿಳಿಯದೇ ಇರುವಂತಹ ಮಕ್ಕಳ ಹತ್ರ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ತಪ್ಪಿಸಿಕೊಂಡು ಹೋಗಿರುವಂತಹ ಕುರಿಗಳ ಹತ್ರ ಹೋಗಿ, ನಿತ್ರಾಣರಾಗಿರುವವರ ಬಳಿ ಹೋಗಿ, ಬಳಲಿ ಹೋಗಿರುವವರ ಬಳಿ ಹೋಗಿ, ನೊಂದು ಹೋಗಿರುವವರ ಬಳಿ ಹೋಗಿ. ಹೌದು ಪ್ರಿಯರೇ, ತಪ್ಪಿ ಹೋಗುವವರ ಬಳಿಗೆ ದೇವರು ಕಳಿಸ್ತಾ ಇದ್ದಾರೆ ತನ್ನ ಶಿಷ್ಯರನ್ನ. 12 ಜನರ ಶಿಷ್ಯರನ್ನ ದೇವರು ಇಂದು ಆಯ್ಕೆ ಮಾಡಿಕೊಂಡಂಥದ್ದು. ನಾವು ಈ 12 ಜನ ಶಿಷ್ಯರನ್ನ ನೋಡ್ತಾ ಇದ್ದೇವೆ ಪ್ರಿಯರೇ. ನಾವು ಬರೀ ಬೈಬಲ್ನ ವಾಕ್ಯಗಳಲ್ಲಿ ಬರೀ ಕಾಣುವಂತ ಅಲ್ಲಿನ ದೃಶ್ಯಗಳನ್ನಲ್ಲ, ನನ್ನ ಜೀವನವನ್ನ ನಾನು ತೆಗೆದುಕೊಳ್ಳಬೇಕು. ಅಂದು ಯೇಸು ಸ್ವಾಮಿ 12 ಜನ ಶಿಷ್ಯರನ್ನ ಆರಿಸಿಕೊಂಡ್ರು. ಸಿಮೋನನ್ನ ಆರಿಸಿಕೊಂಡ್ರು, ಆಂದ್ರೆಯನ್ನ ಆರಿಸಿಕೊಂಡ್ರು, ಯಾಕೋಬನ ಆರಿಸಿಕೊಂಡ್ರು, ಯೋವಾನನ್ನ ಆರಿಸಿಕೊಂಡ್ರು, ಫಿಲಿಪ್ಪನನ್ನ ಆರಿಸಿಕೊಂಡ್ರು, ಬರ್ತಲೋಮೇಯನನ್ನ ಆರಿಸಿಕೊಂಡ್ರು, ತೋಮನನ್ನ ಆರಿಸಿಕೊಂಡ್ರು, ಮತ್ತಾಯನನ್ನ ಆರಿಸಿಕೊಂಡ್ರು, ತದ್ದಾಯನನ್ನ ಆರಿಸಿಕೊಂಡ್ರು, ಸಿಮೋನನ್ನ ಆರಿಸಿಕೊಂಡ್ರು, ಯೂದ ಇಸ್ಕರಿಯೋತನ್ನ ಆರಿಸಿಕೊಂಡ್ರು. 12 ಜನರನ್ನ ಆರಿಸಿಕೊಂಡ್ರು. ಆದ್ರೆ ಅವತ್ತು ಅಂದಿನ ಕಾಲದಲ್ಲಿ 12 ಜನರ ಮಾತನ್ನ ಆರಿಸಿಕೊಂಡ್ರು. ಇಂದು 12 ಕೋಟಿ ಜನರನ್ನ ಆರಿಸಿಕೊಂಡಿದ್ದಾರೆ. ಒಂದೊಂದು ಊರಿನಲ್ಲಿಯೂ, ಒಂದೊಂದು ಗ್ರಾಮದಲ್ಲಿಯೂ, ಒಂದೊಂದು ಬೀದಿಯಲ್ಲಿಯೂ ಒಬ್ಬರನ್ನ ಯೇಸುಸ್ವಾಮಿ ಆರಿಸಿಕೊಂಡಿದ್ದಾರೆ. ದೇವರ ಮಗನಾಗಿ, ಮಗಳಾಗಿ ಈ ಲೋಕದಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಸಾರುವಂತೆ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದ್ದು ಎಂಬ ನುಡಿಯನ್ನು ಸಾರುವಂತೆ ದೇವರು ನಮ್ಮನ್ನು ಕರೆದುಕೊಂಡಿದ್ದಾರೆ. ಏನೂ ಅರಿಯದ ಮುಗ್ಧರನ್ನ ಯೇಸುಸ್ವಾಮಿ ಆರಿಸಿಕೊಳ್ತಾರೆ. ಯಾವ ಮನುಷ್ಯನಿಗೂ ಸಿಗದಂತ ಅಧಿಕಾರವನ್ನ ಆ ಏನೂ ಅರಿಯದ ಜನರಿಗೆ ಕೊಡ್ತಾರೆ, ತನ್ನ ಶಿಷ್ಯರಿಗೆ ಕೊಡ್ತಾರೆ. ಈ ಪರಲೋಕಗಳ ಆಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ದಾರಿ ಎರಿತಾರೆ ಯೇಸುಸ್ವಾಮಿ. ಯೇಸುಸ್ವಾಮಿ ಅವರಿಗೆ ನೀಡಿದಂತ ಅಧಿಕಾರ ಹಾಗೂ ಆ ಸ್ಥಾನ ಯಾರಿಂದಲೂ ಸಹ ಪಡೀಲಿಕ್ಕಾಗುವುದಿಲ್ಲ. ಸೈತಾನನ
ಉಚ್ಚಾಟನೆ, ಎಲ್ಲಾ ರೀತಿಯ ಕಾಯಿಲೆ ಹಾಗೂ ಪಾಪಗಳನ್ನು ಕ್ಷಮಿಸುವ ಅಧಿಕಾರವನ್ನ ತನ್ನ ಪ್ರೇಷಿತರಿಗೆ ಯೇಸು ಸ್ವಾಮಿ ಅಂದು ನೀಡಿದರು. ಅಂದು ಮಾತ್ರವಲ್ಲ, ಇಂದು ನಮಗೆ ನೀಡಿದ್ದಾರೆ. ಇಂದು ನನ್ನ ಸಹೋದರನೇ ಸಹೋದರಿಯೇ, ಇಂದು ನಿನಗೂ ನೀಡಿದ್ದಾರೆ. ಸ್ವರ್ಗ ಸಾಮ್ರಾಜ್ಯದ ಅಧಿಪತಿಗಳನ್ನಾಗಿ ನಿಮ್ಮನ್ನು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಯೇಸು ಸ್ವಾಮಿ ನೀಡಿದಂತಹ ಈ ಅಧಿಕಾರ ನಮ್ಮ ಸ್ವಂತ ಏಳಿಗೆಗಾಗಿ ಅಲ್ಲ, ಜನರ ಸೇವೆಗಾಗಿ. ಪ್ರೇಷಿತರು ಯೇಸು ಸ್ವಾಮಿ ಅಧಿಕಾರ ಶಕ್ತಿಯನ್ನು ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆಗೆ ಬಳಸಿಕೊಂಡು ಕ್ರಿಸ್ತನ ನಂಬಿಕೆಯನ್ನು ಸಾರಿದರು. ಹಾಗೆ ನಾವು ಸಹ ಪ್ರಭು ಯೇಸುವಿನ ಮಹಿಮೆಗಾಗಿ, ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆಗಾಗಿ ನಮಗೆ ಕೊಡುವಂತಹ ವರದಾನಗಳನ್ನು ನಾವು ಪಡೆದುಕೊಳ್ಳಲು ಸಿದ್ಧರಾಗಬೇಕು. ವಿಶ್ವಾಸಕ್ಕೆ ತಮ್ಮ ಬದುಕನ್ನು ಅರ್ಪಿಸಿಕೊಂಡ ಪ್ರೇಷಿತರಂತೆ ನಮಗೆ ಸಿಕ್ಕಿರುವಂತಹ ಅಧಿಕಾರವನ್ನ ಸರ್ವರ ಒಳಿತಿಗಾಗಿ ಮುಡಿಪಾಗಿಡುವಂತಹ ಹೃದಯ ನಮ್ಮದಾಗುವಂತೆ ನಾವು ಪ್ರಾರ್ಥಿಸಬೇಕು. ನಾವು ಈ ಲೋಕದಲ್ಲಿ ಪ್ರೇಷಿತರಾಗಿ ಆಯ್ಕೆಯಾಗಿದ್ದೇವೆ, ಪ್ರಭುವಿನ ದಾಸರಾಗಿ ದಾಸಿಯಾಗಿ ನಾವು ಆಯ್ಕೆಯಾಗಿದ್ದೇವೆ. ಆದರೆ ನಾವು ಪರಿವರ್ತನೆ ಹೊಂದಬೇಕು. ನಮ್ಮ ವಿಗ್ರಹ ಸ್ತಂಭಗಳನ್ನ, ಪೂಜಾ ಸ್ತಂಭಗಳನ್ನ ಒಡೆದು ಹಾಕಿ, ವಂಚನೆಯ ಮನಸ್ಸನ್ನು ತೆಗೆದು ಹಾಕಿ, ಸೊಂಪಾಗಿ ಬೆಳೆಯುವ ದ್ರಾಕ್ಷಾಲತೆಯಂತೆ, ಫಲಭರಿತ ದ್ರಾಕ್ಷಾವಳಿಯಂತೆ ಫಲ ಕೊಡುವರಾಗಿ ಈ ಲೋಕದಲ್ಲಿ ಬೆಳಕನ್ನು ತರುವರಾಗಬೇಕು. ಸರ್ವೇಶ್ವರರು ಆಗಮಿಸಿ ನಮ್ಮ ಮೇಲೆ ನೀತಿಯ ಮಳೆಯನ್ನು ಸುರಿಯುವಂತೆ ನಾವು ಅವರ ಮುಂದೆ ಶರಣಾಗಬೇಕು. ಪ್ರಿಯರೇ, ವಾಕ್ಯವನ್ನು ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ದೇವರು ನಮ್ಮೊಡನೆ ಇದ್ದಾರೆ. ಈ ಪ್ರತಿ ದಿನದಲ್ಲಿಯೂ ಈ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ನ ಮುಖಾಂತರವಾಗಿ ದೇವರು ನಮ್ಮನ್ನು ಬಲಪಡಿಸುತ್ತಾ ಇದ್ದಾರೆ. ಪ್ರಿಯರೇ, ಪ್ರಾರ್ಥಿಸಿ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುವ, ದೇವರನ್ನ ಕಂಡುಕೊಳ್ಳುವ, ದೇವರ ಶಿಷ್ಯರಾಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವ್ ಅವರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.